ಈ ವಿಡಿಯೋಲಿ ಮರ್ಚೆಂಟ್ ನೇವಿ ಆಗೋದು ಹೆಂಗೆ ಅಂತ ನೋಡೋಣ. ಮರ್ಚೆಂಟ್ ನೇವಿ ಅಂದರೆ ಏನು, ಅವ್ರ ಕೆಲಸ ಏನಿರುತ್ತೆ, ಮರ್ಚೆಂಟ್ ನೇವಿ ಜಾಯಿನ್ ಆಗೋದು ಹೆಂಗೆ, ಅದ್ರ ಪ್ರಾಸೆಸ್ ಏನಿರುತ್ತೆ, ಎಜುಕೇಷನ್ ರಿಕ್ವೈರ್ಮೆಂಟ್, ಅವ್ರ ಸ್ಯಾಲ್ರಿ, ಅದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ನಿಮ್ಮ ಡ್ರೀಮ್ ಮರ್ಚೆಂಟ್ ನೇವಿ ಆಗೋದಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮರ್ಚೆಂಟ್ ನೇವಿನ ಇಂಡಿಯನ್ ನೇವಿಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಂಡಿಯನ್ ನೇವಿ ಬಂದು ನಮ್ಮ ಇಂಡಿಯನ್ ವಾಟರ್ ಬಾಡೀಸ್ ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಾರೆ. ಈ ಕಡೆ ಮರ್ಚೆಂಟ್ ನೇವಿ ಬಂದು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ದೊಡ್ಡ ದೊಡ್ಡ ಗೂಡ್ಸ್ ಕ್ಯಾರಿಯಿಂಗ್ ಶಿಪ್ ನ ಓಡಿಸ್ತಾರೆ. ಅವ್ರನ್ನ ಮರ್ಚೆಂಟ್ ನೇವಿ ಅಂತ ಕರೀತಾರೆ. ಮರ್ಚೆಂಟ್ ನೇವಿ ಆಗೋರ್ಗೆ ಒಳ್ಳೆ ಸ್ಯಾಲ್ರಿ ಜೊತೆಗೆ ಟ್ರಾವೆಲ್ ಮಾಡೋ ಆಪರ್ಚುನಿಟಿನೂ ಸಿಗುತ್ತೆ. ನಿಮಗೆ ಟ್ರಾವೆಲಿಂಗ್ ಮಾಡೋ ಆಸೆ ಇದ್ರೆ ಮರ್ಚೆಂಟ್ ನೇವಿ ಆಗೋದು ಒಂದು ಗ್ರೇಟ್ ಆಪ್ಷನ್. ನಿಮಗೆ ಪ್ರತಿ ವರ್ಷ ಒಂದು ದೊಡ್ಡ ನಂಬರ್ ಅಲ್ಲಿ ಈ ಕೆಲಸಕ್ಕೆ ಕ್ಯಾಂಡಿಡೇಟ್ಸ್ ನ ಅಪಾಯಿಂಟ್ ಮಾಡ್ಕೊಂತಾರೆ. ಈಗ ಒಂದು ಐಡಿಯಾ ಬಂದಿರುತ್ತೆ ಮರ್ಚೆಂಟ್ ನೇವಿ ಕೆಲಸ ಏನು ಅಂತ. ಕಮರ್ಷಿಯಲ್ ಗೂಡ್ಸ್ ನ ವಾಟರ್ ರೂಟ್ ಅಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತಲುಪಿಸೋದು. ಈಗ ಮರ್ಚೆಂಟ್ ನೇವಿ ಜಾಯಿನ್ ಆಗಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನೇನಿರಬೇಕು ಅಂತ ನೋಡೋಣ. ನೀವು ಮರ್ಚೆಂಟ್ ನೇವಿಗೆ 10th ಆದ್ಮೇಲೂ ಜಾಯಿನ್ ಆಗ್ಬೋದು, 12th ಆದ್ಮೇಲೂ ಜಾಯಿನ್ ಆಗ್ಬೋದು, ಗ್ರಾಜುಯೇಷನ್ ಆದ್ಮೇಲೂ ಜಾಯಿನ್ ಆಗ್ಬೋದು. ಮರ್ಚೆಂಟ್ ನೇವಿಯಲ್ಲಿ 3 ಡಿಪಾರ್ಟ್ಮೆಂಟ್ ಇದೆ: ಡೆಕ್, ಇಂಜಿನ್ ಮತ್ತೆ ಗ್ಯಾಲಿ. ನೀವು 10th ಆದ್ಮೇಲೆ ಇಲ್ಲ 12th ನ ಆರ್ಟ್ಸ್ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಪಾಸ್ ಮಾಡಿಕೊಂಡು ಮರ್ಚೆಂಟ್ ನೇವಿನ ಜಾಯಿನ್ ಆಗ್ತೀರಾ ಅಂದ್ರೆ ನೀವು ಗ್ಯಾಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕುಕ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಅವ್ರ ಕೆಲಸ ಆನ್ ಬೋರ್ಡ್ ಕ್ರೂ ಮೆಂಬರ್ಸ್ಗೆ ಅಡ್ಗೆ ಮಾಡೋದು. ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ CCMC ಕೋರ್ಸ್ ನ ಮಾಡ್ಕೊಂಡಿರ್ಬೇಕು, ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆರಿಟೈನ್ ಕೇಟರಿಂಗ್, ಇಲ್ಲ GP ರೇಟಿಂಗ್ ಕೋರ್ಸ್ ಮಾಡ್ಕೊಂಡಿರ್ಬೇಕು. ಈ ಕೋರ್ಸ್ ಮಾಡ್ಕೊಳ್ಳಕ್ಕೆ ಫೀಸು 1 ರಿಂದ 5 ಲಕ್ಷ ತನಕ ಖರ್ಚು ಬರುತ್ತೆ. ಈಗ ಸೆಕೆಂಡ್ PU ಮುಗಿಸ್ಕೊಂಡು ಮರ್ಚೆಂಟ್ ನೇವಿ ಹೆಂಗಾಗೋದು ಅಂತ ನೋಡೋಣ. ನೀವು ಸೆಕೆಂಡ್ PUC ಸೈನ್ಸ್ ಸ್ಟ್ರೀಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ನೀವು IMU CET ಇಂಡಿಯನ್ ಮೆರಿಟೈನ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಈ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಾದ್ಮೇಲೆ ಮರ್ಚೆಂಟ್ ನೇವಿಗೆ ಜಾಯಿನ್ ಆಗ್ಬೋದು. ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿರೋರ್ಗೆ ಮರ್ಚೆಂಟ್ ನೇವಿಯಲ್ಲಿ ಟ್ರೈನಿಂಗ್ ಕಳಿಸ್ತಾರೆ. ನೀವು ಸಕ್ಸಸ್ಫುಲ್ ಆಗಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಆನ್ ಬೋರ್ಡ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ನಿಮ್ಮನ್ನ ಆನ್ ಬೋರ್ಡ್ ಕೆಡೆಟ್ ಆಫೀಸರ್ ಆಗಿ ಕಳಿಸ್ತಾರೆ. ಇದರಲ್ಲಿ ನೀವು ಶಿಪ್ ನ ಇಂಜಿನ್ ಡಿಪಾರ್ಟ್ಮೆಂಟ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಕೆಲಸ ಮಾಡ್ತೀರಾ. ಈಗ ನೆಕ್ಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಮರ್ಚೆಂಟ್ ನೇವಿನ ಜಾಯಿನ್ ಆಗೋದು ಹೆಂಗೆ ಅಂತ ನೋಡೋಣ. ನೀವು ನಿಮ್ ಗ್ರಾಜುಯೇಷನ್ ನ BA ಇಲ್ಲ BTech ಮೆಕ್ಯಾನಿಕಲ್ ಸೈಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಗ್ರಾಜುಯೇಷನ್ ಮುಗ್ದಾದ್ಮೇಲೆ ನೀವು GME ಅನ್ನೋ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಗಿ ಬರುತ್ತೆ. ಗ್ರಾಜುಯೇಷನ್ ಮರೀನ್ ಇಂಜಿನಿಯರಿಂಗ್ ಮತ್ತೆ ಗ್ರಾಜುಯೇಷನ್ ಅಂತ ಹೆದರ್ಕೊಳಕ್ ಹೋಗ್ಬೇಡಿ. ಇದು ಬಂದು ಎಕ್ಸ್ಟ್ರಾ 1 year ಕೋರ್ಸ್. ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಮರ್ಚೆಂಟ್ ನೇವಿಗೆ ಜಾಯಿನ್ ಆಗ್ಬೋದು. ಈಗ ಮರ್ಚೆಂಟ್ ನೇವಿ ಆಫೀಸರ್ಸ್ಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ನೋಡೋಣ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಮರ್ಚೆಂಟ್ ನೇವಿಗೆ 10th ಆದ್ಮೇಲೂ ಜಾಯಿನ್ ಆಗ್ತಾರೆ, 12th ಆದ್ಮೇಲೂ ಜಾಯಿನ್ ಆಗ್ತಾರೆ, ಗ್ರಾಜುಯೇಷನ್ ಆದ್ಮೇಲೂ ಜಾಯಿನ್ ಆಗ್ತಾರೆ. ಸೊ ಅದ್ರ ಪ್ರಕಾರ ಅವ್ರ ಸ್ಯಾಲ್ರಿನೂ ಅದ್ರ ಅಕಾರ್ಡಿಂಗ್ ಆಗೇ ಇರುತ್ತೆ. ನೀವು ಮರ್ಚೆಂಟ್ ನೇವಿನ 10th ಆದ್ಮೇಲೆ ಜಾಯಿನ್ ಆಗಿದ್ರೆ ಆಸ್ ಅ ಕುಕ್ ನಿಮ್ಮ ಸ್ಯಾಲ್ರಿ 30,000 ಇಂದ 60,000 ಪರ್ ಮಂತ್ ಇರುತ್ತೆ. ನೀವು 12th ಮುಗಿಸ್ಕೊಂಡು ಮರ್ಚೆಂಟ್ ನೇವಿ ಜಾಯಿನ್ ಆಗಿದ್ರೆ, ಇಂಜಿನ್ ಕೆಡೆಟ್ ಆಗಿ ಜಾಯಿನ್ ಆಗಿದ್ರೆ ನಿಮ್ಮ ಸ್ಯಾಲ್ರಿ 50,000 ಇಂದ 80,000 ಪರ್ ಮಂತ್ ಇರುತ್ತೆ. ನೀವು ಗ್ರಾಜುಯೇಷನ್ ನ ಮುಗಿಸ್ಕೊಂಡು ಆಸ್ ಅ ಕ್ಯಾಪ್ಟನ್ ಜಾಯಿನ್ ಆಗಿದ್ರೆ 8 ಲಕ್ಷ ಇಂದ 20 ಲಕ್ಷ ಪರ್ ಮಂತ್ ಸಿಗುತ್ತೆ. ಸ್ಯಾಲ್ರಿ ಜೊತೆಗೆ ಮರ್ಚೆಂಟ್ ನೇವಿಯಲ್ಲಿರೋರ್ಗೆ ಎಕ್ಸ್ಟ್ರಾ ಕಂಪ್ನಿ ಸೈಡ್ ಇಂದ ಬೆನಿಫಿಟ್ಸು ಸಿಗುತ್ತೆ. ಮೆಡಿಕಲ್ ಬೆನಿಫಿಟ್ಸ್, ಫ್ರೀ ಟ್ರಾವೆಲ್, ಇನ್ಶೂರೆನ್ಸ್, ಈ ತರ ಬೆನಿಫಿಟ್ಸು ಕಂಪ್ನಿ ಟು ಕಂಪ್ನಿ ವೇರಿ ಆಗುತ್ತೆ. ಸೊ ನೀವು ಮರ್ಚೆಂಟ್ ನೇವಿನ ಜಾಯಿನ್ ಆಗಬೇಕು ಅಂದ್ರೆ ಮರ್ಚೆಂಟ್ ನೇವಿ ಕೋರ್ಸ್ ಮಾಡಬೇಕು. ಈ ಕೋರ್ಸ್ಗಳನ್ನ ಮಾಡೋಕ್ಕೆ ಟಾಪ್ 5 ಕಾಲೇಜಸ್ ಬಂದು, ಫಸ್ಟ್ ಒನ್ ಬಂದು ಭಾರತೀಯ ಸಮುದ್ರಿ ವಿಶ್ವವಿದ್ಯಾಲಯ ಚೆನ್ನೈ, DMS ಮರೀನ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಟಡೀಸ್ ಮುಂಬೈ, ATS ಮರೀನ್ ಕಾಲೇಜ್ ಮುಂಬೈ, ಟಾಟಾ ಮರೀನ್ ಇನ್ಸ್ಟಿಟ್ಯೂಷನ್ ಮುಂಬೈ, ಮರೀನ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮುಂಬೈ. ಇದು ಕೋರ್ಸ್ ಮಾಡೋದಕ್ಕೆ ಟಾಪ್ 5 ಕಾಲೇಜಸ್ಗಳು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಲ್ಲಿ 10th ಮತ್ತೆ 12th ಸ್ಟ್ಯಾಂಡರ್ಡ್ ಅಲ್ಲಿ 50% ಮಾರ್ಕ್ಸ್ ತೆಗೆದಿರಬೇಕು. ಮರ್ಚೆಂಟ್ ನೇವಿ ಸೇರ್ಕೊಳ್ಳೋಕ್ಕೆ ನಿಮ್ಮ ಏಜ್ ಲಿಮಿಟ್ ಬಂದು 17 to 25 ಇಯರ್ಸ್ ಇರಬೇಕು. ಫಿಸಿಕಲ್ ಮತ್ತೆ ಮೆಡಿಕಲ್ ಫಿಟ್ನೆಸ್ ಅಲ್ಲಿ ನಿಮ್ಮ ಐಸೈಟ್ ಬಂದು ಪರ್ಫೆಕ್ಟ್ ಆಗಿರಬೇಕು. ನಿಮಗೆ ಕಲರ್ ಬ್ಲೈಂಡ್ನೆಸ್ ಇರಂಗಿಲ್ಲ. ಏನಿದು ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಇದು ಐ ಡಿಫೆಕ್ಟು. ಕೆಲವ್ರಿಗೆ ನಾರ್ಮಲ್ ಜನಕ್ಕೆ ಕಂಡಂಗೆ ಕಲರ್ಸು ಕ್ಲಿಯರ್ ಆಗಿ ಕಾಣಲ್ಲ. ಈ ತರ ಐ ಡಿಫೆಕ್ಟ್ ಇದ್ರೆ ನೀವು ಮರ್ಚೆಂಟ್ ನೇವಿನ ಜಾಯಿನ್ ಆಗಕ್ಕಾಗಲ್ಲ. ಅದ್ರ ಜೊತೆಗೆ ನೀವು ಫಿಸಿಕಲಿ ಫಿಟ್ ಇರಬೇಕು. ನಿಮ್ಗೆ ಯಾವುದೇ ಸಿವಿಯರ್ ಇಲ್ನೆಸ್ ಇದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು ಜಾಯಿನ್ ಆಗೋ ಟೈಮಲ್ಲಿ ಅನ್ಮ್ಯಾರಿಡ್ ಆಗಿರಬೇಕು. ನಿಮಗೆ ಮದುವೆ ಆಗಿಲ್ಲ ಅಂದರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಜಾಯಿನ್ ಆಗೋಕ್ಕಿಂತ ಮುಂಚೆ ಇಡೋ ರಿಕ್ವೈರ್ಮೆಂಟ್.
ಈ ಥರ ಫಸ್ಟು ಎಂಟ್ರೆನ್ಸ್ ಎಕ್ಸಾಮ್, ಪ್ರೀ ಸಿ ಟ್ರೈನಿಂಗ್, ಆನ್ ಬೋರ್ಡ್ ಟ್ರೈನಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ಮರ್ಚೆಂಟ್ ನೇವಿ ಆಗ್ತೀರಾ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮರೀದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.